ಹಾಯ್ ಅಂಡ್ ಹಲೋ ಕ್ರಿಯೇಟರ್ಸ್, ವೆಲ್ಕಮ್ ಬ್ಯಾಕ್ ಟು ಯೂನಿಟೆಕ್ ಕನ್ನಡ. ಈ ವಿಡಿಯೋದಲ್ಲಿ ಗೂಗಲ್ ಆಡ್ಸೆನ್ಸ್ ಪಿನ್ ವೆರಿಫಿಕೇಶನ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿಕೊಳ್ಳಿ. ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿದ ನಂತರ ನಿಮಗೆ ಯುವರ್ ಪೇಮೆಂಟ್ಸ್ ಆರ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಅಂತ ರೆಡ್ ಬಾರ್ ಅಲ್ಲಿ ಇರುತ್ತೆ. ನೀವು ಐಡಿ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದ ನಂತರ ಪಿನ್ ಬಂದು ನಿಮ್ಮ ಅಡ್ರೆಸ್ಗೆ ರಿಸೀವ್ ಆಗುತ್ತೆ. ಸೊ ನಿಮ್ಮ ಪೋಸ್ಟಲ್ ಅಡ್ರೆಸ್ ಅಲ್ಲಿ 30 days ಟೈಮ್ ಇರುತ್ತೆ. 30 days ಒಳಗಡೆ ನಿಮಗೆ ಪೋಸ್ಟಲ್ ಬರುತ್ತೆ. ಅದು ಬಂದು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ 6 digit ನಂಬರ್ ಇರುತ್ತೆ. 6 digit ನಂಬರ್ ಬಂದು ಇಲ್ಲಿ ವೆರಿಫೈ ಯುವರ್ ಬಿಲ್ಲಿಂಗ್ ಅಡ್ರೆಸ್ ಇರುತ್ತೆ, ವೆರಿಫೈ ಡಿಸ್ಮಿಸ್ ಇರುತ್ತೆ. ನೀವು ಬಂದು ಈಗ ವೆರಿಫೈ ಆಪ್ಷನ್ ಇರುತ್ತೆ, ವೆರಿಫೈ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಳಿ. ಈಗ ನಾವು ವೆರಿಫೈ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಳೋಣ. ವೆರಿಫೈ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ಪೇಮೆಂಟ್ಸ್ ನಲ್ಲಿ ವೆರಿಫಿಕೇಶನ್ ಚೆಕ್ ಇರುತ್ತೆ, ವೆರಿಫೈ ಯುವರ್ ಐಡೆಂಟಿಟಿ ಇರುತ್ತೆ. ನಾವು ಐಡಿ ವೆರಿಫಿಕೇಶನ್ ಬಂದು ಕಂಪ್ಲೀಟ್ ಮಾಡಿದಾಯ್ತು. ಈಗ ಅಡ್ರೆಸ್ ವೆರಿಫಿಕೇಶನ್ ಬಂದು ಕಂಪ್ಲೀಟ್ ಮಾಡೋಣ. ಆ 6 digit ಪೋಸ್ಟಲ್ ಬಂದಿರ್ತಾರಲ್ವಾ, ಸೊ ಆ 6 digit ನಂಬರ್ ಇಲ್ಲಿ ಎಂಟರ್ ಮಾಡಿ. ಈಗ ನಾವು 6 digit ನಂಬರ್ ಬಂದು ಎಂಟರ್ ಮಾಡಿಕೊಳ್ಳೋಣ. ಸೊ ಅಟೆಂಪ್ಟ್ ಬಂದು 3 ಟೈಮ್ ಇರುತ್ತೆ. ರಾಂಗ್ ಆಗಿ ಬಂದು ಎಂಟರ್ ಮಾಡಬೇಡಿ. ರಾಂಗ್ ಆಗಿ ಎಂಟರ್ ಮಾಡಿದ್ರೆ ಇಶ್ಯೂ ಆಗುತ್ತೆ, ವೆರಿಫಿಕೇಶನ್ ಬಂದು ಆಗಲ್ಲ. ಸೊ 6 digit ನಂಬರ್ ಈಗ ನಾವು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಇರುತ್ತೆ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿದ ನಂತರ ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ನೋಡಿ ಇವಾಗ ವೆರಿಫೈ ಯುವರ್ ಐಡೆಂಟಿಟಿ ಅದೇ ಅಲ್ವಾ. ಸೊ ಫಸ್ಟ್ ಬಂದು ಐಡೆಂಟಿಟಿ ವೆರಿಫಿಕೇಶನ್ ಕಂಪ್ಲೀಟ್ ಅಂತ ಬಂದಿದೆ. ಈಗ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಅಂತ ಬಂದಿದೆ. ಈಗ ನೋಡಿದ್ರಲ್ಲ ಗೂಗಲ್ ಆಡ್ಸೆನ್ಸ್ ನಲ್ಲಿ ಪಿನ್ ವೆರಿಫಿಕೇಶನ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಗೈಸ್.